ಹಾಲೆಲೂಯಾ. ಗುಡ್ ಮಾರ್ನಿಂಗ್, ಶುಭೋದಯ. ಬೆಳಗಾಯ್ತು ಪ್ರಿಯರೇ, 7 ಗಂಟೆ ಆಯ್ತು. ಎದ್ದಿದ್ದೀರಾ? ದೇವರ ಮಾತುಗಳನ್ನು ಧ್ಯಾನಿಸಿದ್ದೀರಾ? ಪ್ರಾರ್ಥಿಸಿಕೊಂಡಿದ್ದೀರಾ? ಬನ್ನಿ ಮತ್ತೊಂದು ಸಾರಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮೊಂದಿಗೆ ನಮ್ಮ ದಿನ ಪ್ರಾರಂಭಿಸ್ತಿದ್ದೇವೆ. ನೀವು ನಮ್ಮೊಂದಿಗಿದ್ರೆ ಸಾಕು. ನಿಮ್ಮನ್ನು ಹುಡುಕಿ, ನಿಮ್ಮ ಚಿತ್ತವನ್ನು ಕಂಡುಕೊಂಡು, ನಿಮ್ಮ ಪ್ರೀತಿಯನ್ನು ಅನುಭವಿಸಿ, ನಿಮ್ಮ ದಿವ್ಯ ದಾನಗಳೊಂದಿಗೆ ನಡೆದುಕೊಳ್ಳುವ ಹಾಗೆ ಈ ದಿನವಿಡೀ ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಎದ್ದ ಕ್ಷಣದಿಂದ ನಾವು ದೇವರ ಮೇಲೆ ಆಸೆ ಇಟ್ಕೊಳ್ಳೋದಾದ್ರೆ, ದೇವರ ಮೇಲೆ ಧ್ಯಾಸ ಇಟ್ಕೊಳ್ಳೋದಾದ್ರೆ, ದೇವರಿಗೋಸ್ಕರ ಆಸೆ ಉಳ್ಳವರಾಗಿರೋದಾದ್ರೆ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಯಾಕೆಂದರೆ ದೇವರು ನಮ್ಮನ್ನು ಹುಡುಕುತ್ತಾ ಇದ್ದಾರೆ, ಆದರೆ ನಾವು ಆತನನ್ನು ಹುಡುಕುತ್ತಾ ಇದ್ದೇವೋ? ನೋಡೋಣ ಬನ್ನಿ. 2ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಚನ. ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರನ್ನು ಬಲಪಡಿಸುವುದಕ್ಕಾಗಿ ಯೆಹೋವನ ಕಣ್ಣುದೃಷ್ಟಿ ಲೋಕದ ಎಲ್ಲಾ ಕಡೆಗಳಲ್ಲಿಯೂ ಸಂಚರಿಸುತ್ತಾ ಇದೆಯಂತೆ. ಅಬ್ಬಾ, ಲೋಕದ ಎಲ್ಲಾ ಕಡೆಗಳಲ್ಲಿಯೂ, ಯಾವುದೇ ದೇಶದಲ್ಲಿದ್ರೂ ಕೂಡ, ಯಾವುದೇ ಪ್ರಾಂತ್ಯದಲ್ಲಿದ್ರೂ ಕೂಡ, ಯಾವುದೇ ಗ್ರಾಮದಲ್ಲಿದ್ರೂ ಕೂಡ, ಯಾವುದೇ ಪಟ್ಟಣದಲ್ಲಿದ್ರೂ ಕೂಡ, ಯಾವುದೇ ಮನೆಯಲ್ಲಿದ್ದರೂ, ಯಾವುದೇ ಬೀದಿಯಲ್ಲಿದ್ದರೂ, ಯಾವುದೇ ಬೆಟ್ಟದಲ್ಲಿದ್ದರೂ, ಯಾವುದೇ ತಗ್ಗಿನಲ್ಲಿದ್ದರೂ, ಯಾವನಾದರೂ ನನ್ನ ಮಾತನ್ನು ಕೇಳಿ ನಡುಗುವಂಥವನಿದ್ದಾನೋ, ಯಾವನಾದರೂ ನನ್ನನ್ನು ಹುಡುಕುವವನಿದ್ದಾನೋ, ಯಾವನಾದರೂ ಯಥಾರ್ಥವಾಗಿ ಇದ್ದಾನೋ, ನನ್ನನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನನ್ನು ನಾನು ಘನಪಡಿಸಬೇಕು. ನನ್ನನ್ನು ಸೃಷ್ಟಿಸಿರುವ ಕರ್ತನಿಗೆ ನಾನು ಮೊರೆ ಇಡಬೇಕು. ನನಗೋಸ್ಕರ ರಕ್ತ ಸುರಿಸಿರುವ ಕರ್ತನನ್ನು ನಾನು ಪ್ರೀತಿಸಬೇಕು. ಆತನ ಮಾತು ಕೇಳಬೇಕು ಎಂಬ ಆಸೆಯೊಂದಿಗೆ ಯಥಾರ್ಥವಾಗಿರಲು ಪ್ರಯತ್ನಿಸುವಂಥವನು ಯಾವನಾದರೂ ಇದ್ದಾನೋ? ಇಷ್ಟೊಂದು ಜನರಿದ್ದಾರೆ, ಮಿಲಿಯನ್ಸ್ ಬಿಲಿಯನ್ಸ್ನಷ್ಟು ಜನರಿದ್ದಾರಲ್ಲವೋ? ಯಾಕೆ ಎಲ್ಲರೂ ಆಶೀರ್ವದಿಸಲ್ಪಡುತ್ತಾ ಇಲ್ಲ? ಯಾಕೆ ಎಲ್ಲರೂ ದೇವರ ಪ್ರೀತಿ ಅನುಭವಿಸುತ್ತಾ ಇಲ್ಲ ಅನ್ನುತ್ತೀರೋ? ಎಲ್ಲರನ್ನೂ ದೇವರು ಪ್ರೀತಿಸ್ತಿದ್ದಾರೆ. ಅವರು ರಾಜರಾಗಿರಲಿ, ಅಧಿಕಾರಿಗಳಾಗಿರಲಿ, ಆಳಾಗಲಿ, ಯಜಮಾನಾಗಿರಲಿ, ಸಾಮಾನ್ಯರಾಗಿರಲಿ, ಯಾವುದೇ ವಯಸ್ಸಿನಲ್ಲಿರುವವರಾಗಿರಲಿ, ಯಾರೇ ಆಗಲಿ, ಸ್ತ್ರೀಯಾಗಿರಲಿ, ಪುರುಷನಾಗಿರಲಿ, ಹುಡುಗನಾಗಲಿ, ಹುಡುಗಿಯಾಗಲಿ, ಪ್ರತಿಯೊಬ್ಬರನ್ನು ದೇವರು, ಬೈಬಲ್ ಓದು ನೋಡಿರಿ, ಪ್ರತಿಯೊಬ್ಬರನ್ನು ದೇವರು ಉಪಯೋಗಿಸಿಕೊಂಡಿದ್ದಾರೆ. ಓನ್ಲಿ ಎಜುಕೇಟೆಡ್ ಅಲ್ಲ, ಓನ್ಲಿ ಟ್ಯಾಲೆಂಟೆಡ್ ಪೀಪಲ್ ಅಲ್ಲ, ಏನೋ ಕೆಲವೊಂದು ಜನ ಪ್ರತ್ಯೇಕವಾಗಿ ಸೆಲೆಕ್ಟೆಡ್ ಜನರು ಮಾತ್ರವಲ್ಲ. ಆತನು ಸೆಲೆಕ್ಟ್ ಮಾಡಿಕೊಳ್ತಿದ್ದಾನೆ ಎಲ್ಲರಲ್ಲಿ ಯಾರನ್ನು ಅನ್ನುವಾಗ, ಯಾರು ಯಥಾರ್ಥವಾಗಿರಲು ಪ್ರಯತ್ನಿಸುತ್ತಾರೋ ಅವರನ್ನು, ಕರ್ತನನ್ನು ಹುಡುಕುವವರನ್ನು. ನನ್ನನ್ನು ಹುಡುಕುವವರು ನನ್ನನ್ನು ಕಂಡುಕೊಳ್ಳುತ್ತಾರೆ. ನಾವೇನೇನೋ ಹುಡುಕುತ್ತೇವೆ. ಬೆಳಗ್ಗೆ ಎದ್ದಂದಿನಿಂದ ನಮ್ಮ ಆಸೆ ಎಷ್ಟೋ ವಿಷಯಗಳ ಮೇಲಿರುತ್ತಂತೆ. ಅದನ್ನು ಕೂಡ ಓದೋಣ ಬನ್ನಿರಿ. ಯೆರೆಮೀಯನ ಪುಸ್ತಕ 29ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತದೆ, ಬೆಳಗ್ಗೆ ಎದ್ದ ಕೂಡಲೇ ಕೆಲಸಕ್ಕಾಗಿ ಹುಡುಕಾಡ್ತೇವೆ, ಮನುಷ್ಯರ ಮೆಚ್ಚುಗೆಗಾಗಿ ಹುಡುಕಾಡುತ್ತೇವೆ, ಆಹಾರಕ್ಕಾಗಿ ಹುಡುಕಾಡುತ್ತೇವೆ, ಹೀಗೆ ಈ ಲೋಕದಲ್ಲಿ ಅನೇಕ ವಿಷಯಗಳನ್ನು ಹುಡುಕಾಡುತ್ತೇವೆ, ಅಡ್ರೆಸ್ಗಾಗಿ ಹುಡುಕಾಡುತ್ತೇವೆ. ಈ ದಿನ ಸೆಲ್ಫೋನ್ ಹಿಡ್ಕೊಂಡು ಅದರಲ್ಲಿ ಏನೇನೋ ಸರ್ಚ್ ಮಾಡ್ತಿದ್ದಾರಂತೆ. ಸರ್ಚು ಹುಡುಕಾಡುತ್ತಲೇ ಇದ್ದಾರೆ. ಎದಕ್ಕೋಸ್ಕರ? ನಿಮ್ಮ ಅಪೇಕ್ಷೆಗಳು ಈಡೇರಿಸಿಕೊಂಡು, ನಿಮ್ಮ ಆಸೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ, ನೀವು ಏನೋ ಕೆಲಸ ಮಾಡುವುದಕ್ಕಾಗಿ, ಏನೋ ಸಂಪಾದಿಸುವುದಕ್ಕಾಗಿ, ಏನೋ ಒಂದನ್ನು ಸಾಧಿಸುವುದಕ್ಕಾಗಿ ಅಷ್ಟೇ ಹೊರತು ನನ್ನನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನಿದ್ದಾನೆ, ಆತನನ್ನು ಹುಡುಕಬೇಕು. ಉದಯದಲ್ಲಿ ಎದ್ದ ಕೂಡಲೇ ದೇವರ ಮೇಲೆ ನಿಮಗೆ ಆಸೆ ಇದೆಯಾ? ಕರ್ತನನ್ನು ಹುಡುಕುವವರಾಗಿ ನಾವಿರಬೇಕು. ಯೆರೆಮೀಯನ ಪುಸ್ತಕ 29ನೇ ಅಧ್ಯಾಯ 12ನೇ ವಚನ ಹೇಳುತ್ತೆ, ನೀವು ನನಗೆ ಮೊರೆ ಇಡುವಿರಿ, ನೀವು ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ನಿಮ್ಮ ಮನವಿಗೆ ಕಿವಿಗೊಡೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಏನಂತೆ? ಕಂಡುಕೊಳ್ಳುವಿರಿ. ನನ್ನನ್ನು ನಾನೇ ನಿಮಗೆ ತೋರ್ಪಡಿಸಿಕೊಳ್ಳುವೆನು. ನನ್ನನ್ನು ಹುಡುಕುವವರು ನನ್ನನ್ನು ಪೂರ್ಣ ಹೃದಯದಿಂದ ಹುಡುಕುವುದಾದರೆ ನಾನು ಕೂಡ ನಿಮ್ಮನ್ನು ಹುಡುಕುವುದರಿಂದ ನೀವು ನನ್ನನ್ನು ಕಂಡುಕೊಳ್ತೀರಿ ಅನ್ನುತ್ತಾರೆ ದೇವರು. ಹಾಲೆಲೂಯಾ. ಕರ್ತನು ನಮ್ಮನ್ನು ಹುಡುಕುತ್ತಲೇ ಇದ್ದಾರೆ ಪ್ರಿಯರೇ. ನಾವೇನೋ ಕೆಳಗೇನೇನೋ ಹುಡುಕುತ್ತಾ ಇದ್ದೇವೆ. ಯಾವತ್ತೂ ನಾವು ಆತನ ಕಡೆಗೆ ನೋಡ್ಲಿಕ್ಕಾಗುತ್ತಾ ಇಲ್ಲ. ನಮ್ಮನ್ನು ಹುಡುಕುವ ಕರ್ತನ ಕಡೆಗೆ ನಾವು ನೋಡಿದ ಮರುಕ್ಷಣವೇ ಆತನ ಮೆಚ್ಚುಗೆಯನ್ನು, ಆತನ ಮೇಲನ್ನು, ಆತನ ದರ್ಶನವನ್ನು ನಾವು ಹೊಂದಿಕೊಳ್ಳುತ್ತೇವೆ. ಜಕ್ಕಾಯನೆಂಬ ಒಬ್ಬ ಮನುಷ್ಯನು ಯೆರಿಕೋವಿನಲ್ಲಿದ್ದ. ಯೇಸು ಯಾರೆಂದು ನೋಡಬೇಕೆಂದಪೇಕ್ಷಿಸಿದನಂತೆ.
ಕುಳ್ಳನಾಗಿರುವುದರಿಂದ ಜನಸಮೂಹ ಅಧಿಕವಾಗಿರೋದ್ರಿಂದ ನೋಡ್ಲಿಕ್ಕಾಗಲ್ಲ ಎಂದು ನೆಪ ಹೇಳಲಿಲ್ಲ, ಆದರೆ ಬುದ್ಧಿ ಉಪಯೋಗಿಸಿ ಒಂದು ಮರವನ್ನು ಹತ್ತಿ ಆ ಜನಸಮೂಹದಲ್ಲಿ ನಡೆದು ಬರುತ್ತಿರುವ ಯೇಸುವನ್ನು ನೋಡಬೇಕೆಂದು ಮೇಲಿನಿಂದ ಕಣ್ಣನ್ನು ತೆರೆದು ಕೆಳಗೆ ನೋಡುತ್ತಾ ಇದ್ದ. ಅವನು ಯೇಸುವನ್ನು ಹುಡುಕುತ್ತಾ ಇರುವುದರಿಂದ ಅವನು ಆ ಮರದ ಮೇಲಿರುವ ವಿಷಯವನ್ನು ಯೇಸುವಿಗೆ ಯಾರೊಬ್ಬರೂ ಹೇಳಲಿಲ್ಲ. ಆದರೆ ಅವನ ಹೆಸರನ್ನು ಯಾರೂ ಯೇಸುವಿಗೆ ಪರಿಚಯಿಸಲಿಲ್ಲ. ಆದರೆ ಆ ಮರದ ಕೆಳಗೆ ಬಂದ ಕೂಡಲೇ ಯೇಸು ತಲೆ ಎತ್ತಿ ನೋಡಿ, ನನ್ನನ್ನು ಹುಡುಕುತ್ತಾ ಇದ್ದೀಯಾ ಜಕ್ಕಾಯ? ನಿನ್ನನ್ನೇ ನಾನು ಎಂದಿನಿಂದಲೂ ಹುಡುಕುತ್ತಾ ಇದ್ದೇನೆ. ಈ ದಿನ ನಿನ್ನನ್ನು ನಾನು ಕಂಡುಕೊಂಡಿದ್ದೇನೆ. ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ನಿನ್ನ ಮನೆಯಲ್ಲಿ ಉಳಿದುಕೊಳ್ಳಬೇಕಾಗಿದೆ ಎಂದು ಯೇಸು ಹೇಳಿದಾಗ, ಯೇಸು ಅವನನ್ನು ನೋಡಿದಾಗ ಜಕ್ಕಾಯನ ಮನಸ್ಸೊಳಗೆ ಮಾರ್ಪಟ್ಟಿರೋದ್ರಿಂದ ಸಂತೋಷದಿಂದ ಯೇಸುವನ್ನು ಬರಮಾಡಿಕೊಳ್ತಾನೆ ಮತ್ತು ಅವನ ಮನೆಗೆ ರಕ್ಷಣೆ ಉಂಟಾಯಿತು ಎಂದು ಯೇಸು ಹೇಳುತ್ತಾರೆ. ಹಾಗರಳು ಸಾರಳು ಶ್ರಮೆಪಡಿಸಿದಳೆಂದು ಓಡಿ ಹೋಗಿದಾಗ ಆ ಮರಳು ಕಾಡಿನಲ್ಲಿ ಆಕೆ ಅಳುತ್ತಾಳೆ. ಅಳುತ್ತಾ ಮೊರೆ ಇಟ್ಟಾಗ ದೇವರು ಆಕೆಗೆ ದರ್ಶನ ಕೊಟ್ಟು ಅದ್ಭುತವಾಗಿ ನೀರಿನ ಬುಗ್ಗೆಯನ್ನು ಬರಮಾಡಿ ಆಕೆಯ ಮಗನ ದಾಹವನ್ನು ತೀರಿಸಿದಾಗ ಆಕೆ ಹೇಳಿದೇನು ಗೊತ್ತಾ? ನನ್ನನ್ನು ನೋಡುವಾತನನ್ನು ನಾನು ನೋಡಿದೆನು, ನನ್ನನ್ನು ನೋಡಿದಾತನನ್ನು ನಾನು ನೋಡಿದೆನು ಅನ್ನುತ್ತಾಳೆ. ಆಕೆ ಒಬ್ಬ ಅನ್ಯಳಾಗಿದ್ದಳು, ಆದರೆ ಕರ್ತನಿಗೆ ಅವಳು ಮೊರೆ ಇಡುತ್ತಾಳೆ. ಆಕೆಯ ಕಣ್ಣೀರನ್ನು ನೋಡಿದ ಕರ್ತನು ಪ್ರತ್ಯಕ್ಷನಾದಾಗ ನೋಡುತ್ತಾಳೆ, ಆಕೆಯನ್ನು ನೋಡಿದ ದೇವರನ್ನೇ ನೋಡುತ್ತಾಳೆ. ನೀವು ರೋಧನೆಗೊಳಗಾದಾಗ, ವೇದನೆಗೊಳಗಾದಾಗ, ನೀವು ಕೊರತೆಯಲ್ಲಿರುವಾಗ, ಕಷ್ಟದಲ್ಲಿರುವಾಗ, ನಿಮ್ಮ ಮಕ್ಕಳ ಕುರಿತು ನೀವು ಅಳುತ್ತಿರುವಾಗ, ನಿಮ್ಮ ಸಮಸ್ಯೆಗಳಿಗೆ ಒಳಗಾಗಿ ನೀವು ಒದ್ದಾಡುತ್ತಾ ಇರುವಾಗ, ನಿಮ್ಮ ವ್ಯಾಧಿಯಲ್ಲಿ ನೀವು ನರಳಾಡುತ್ತಾ ಇರುವಾಗ ಕರ್ತನು ನಿಮ್ಮನ್ನು ದೃಷ್ಟಿಸಿ ನೋಡ್ತಾ ಇದ್ದಾರೆ. ನಿಮ್ಮನ್ನು ಸ್ವಸ್ಥಪಡಿಸುವುದಕ್ಕಾಗಿ, ನಿಮ್ಮ ಕಣ್ಣೀರನ್ನು ಒರೆಸುವುದಕ್ಕಾಗಿ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬೇಕೆಂದು, ನಿಮ್ಮ ಶ್ರಮೆಗಳಿಂದ ನಿಮ್ಮನ್ನು ಹೊರತರಬೇಕೆಂದು ದೇವರು ನೋಡ್ತಿದ್ದಾರೆ. ಆದರೆ ನೀವು ದೇವರನ್ನು ನೋಡದೆ, ದೇವರಿಗೆ ಮೊರೆ ಇಡದೆ ವೈದ್ಯರನ್ನು ನಂಬುತ್ತಾ ಇದ್ದೀರಿ. ನಿಮ್ಮ ದುಃಖದಲ್ಲಿ ಮುಳುಗಿ ಹೋಗಿ ನಿಮ್ಮೊಳಗೆ ನೀವೇ ಕೊರಗುತ್ತಾ ಇದ್ದೀರೇ ಹೊರತು ನನ್ನನ್ನು ಸ್ವಸ್ಥಪಡಿಸುವ ದೇವರಿದ್ದಾರೆ, ನನ್ನ ಮೊರೆಲಾಲಿಸುವಂತಹ ಕರ್ತನಿದ್ದಾರೆ, ನನಗೋಸ್ಕರ ರಕ್ತ ಸುರಿಸಿರುವ ಯೇಸು ನನಗಿದ್ದಾರೆ ಎಂಬ ಆಲೋಚನೆ ನಿಮಗೆ ಬರುವುದಾದರೆ ಅದ್ಭುತಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ನೋಡ್ತೀರಿ. ಯಥಾರ್ಥವಾಗಿ ದೇವರನ್ನು ಹುಡುಕುವವರು ಧನ್ಯರು. ದೇವರು ಸಾಧ್ಯವಾದರೆ ಸ್ವಸ್ಥಪಡಿಸಲಿ, ಇಲ್ಲವಾದರೆ ಬಿಡಲಿ ಎಂಬ ಆಲೋಚನೆಯಲ್ಲಿ ಈ ದಿನ ಬಹಳಷ್ಟು ಜನ ಇದ್ದಾರೆ. ದೇವರು ಆಶೀರ್ವದಿಸಿದರೆ ಆಶೀರ್ವದಿಸಲಿ, ಇಲ್ಲವಾದರೆ ಬಿಡಲಿ. ನನಗೆ ಬೇಕಾದ ಸೀಟ್ ದೇವ್ರು ಕೊಡಿಸಿದ್ರೆ ಒಳ್ಳೇದು, ಇಲ್ಲವಾದರೆ ಲಂಚ ಕೊಟ್ಟು ತೆಗೆದುಕೊಳ್ತೇನೆ ಅನ್ನುತ್ತಾರಲ್ಲವೇ. ದೇವರು ಮಾಡಿದ್ರೆ ಒಳ್ಳೇದು, ಇಲ್ಲವಾದರೆ ಅನದರ್ ಪ್ಲಾನ್ ಬಿ ಇದೆ ನನಗೆ ಅನ್ನುವಂತೆ ಈ ದಿನ ಬಹಳಷ್ಟು ಜನ ಹಾಗೆ ಅಂದುಕೊಳ್ತಾ ಇರೋದ್ರಿಂದ ಯಾವ ಕಾರ್ಯ ಆಗ್ತಾ ಇಲ್ಲ. ಹೃದಯದಲ್ಲಿ ಯಥಾರ್ಥತೆ ಎಲ್ಲಿದೆ ಹೇಳಿ? ದೇವರೇ, ನೀವೇ ನನಗೆ ದಿಕ್ಕು, ನೀವೇ ನನಗೆ ಗತಿ, ನೀವೇ ಈ ಕಾರ್ಯ ಮಾಡಿರಿ, ಈ ಕಾರ್ಯ ಮಾಡಿದ್ರೂ ಮಾಡದಿದ್ರು ನೀವೇ ನನ್ನ ದೇವರು ಅಂತ ಹೇಳಿ ನೋಡಿರಿ. ನಿಮ್ಮನ್ನು ಆತನು ಬಲಪಡಿಸುತ್ತಾರೆ, ನಿಮ್ಮ ಕಣ್ಣೀರನ್ನು ಒರೆಸುತ್ತಾರೆ, ನಿಮ್ಮ ಹೃದಯದ ಆಸೆಯನ್ನು ತೀರಿಸುತ್ತಾರೆ. ಇದೂ ಇಲ್ಲದಿದ್ದರೆ ಅದು ಅನ್ನುವಾಗ ನೀವು ಅಸಂಪೂರ್ಣತೆಯಲ್ಲಿ, ನೀವು ಕಪಟರಾಗಿ ದೇವರ ಬಳಿಗೆ ಹೋಗಿ ಬೇಡಿಕೊಳ್ಳುವುದರಿಂದ ಯಾವ ಉತ್ತರ ನಿಮಗೆ ಬರೋದಿಲ್ಲ ಪ್ರಿಯರೇ. ನಂಬಿಕೆಯಿಂದಲೇ ಬೇಡಿಕೊಳ್ಳಬೇಕು. ಅಪನಂಬಿಕೆಯಿಂದ ಬೇಡಿಕೊಳ್ಳುವವರಿಗೆ ಏನು ದೊರಕುವುದಿಲ್ಲ ಎಂದು ದೇವರು ಹೇಳಿದ್ದಾರೆ. ನಿಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಿ ನೀವು ಇನ್ನೂ ಒದ್ದಾಡುತ್ತಾ ಇದ್ದೀರಿ? ಯಾವ ವಿಷಯದಲ್ಲಿ ನೀವು ಎರಡು ಮನಸ್ಸುಳ್ಳವರಾಗಿದ್ದೀರಿ? ಯಾಕೆ ಪೂರ್ಣವಾಗಿ ದೇವರ ಮೇಲೆ ನಂಬಿಕೆ ಇಡಲಿಕ್ಕಾಗ್ತಾ ಇಲ್ಲ? ದೇವರಲ್ಲಿ ಯಥಾರ್ಥರಾಗಿರುವುದಕ್ಕಾಗಿ ಯಾಕೆ ಆಸೆ ಪಡುತ್ತಾ ಇಲ್ಲ? ಯಥಾರ್ಥರನ್ನು ಬಲಪಡಿಸುವುದಕ್ಕಾಗಿ ಯೆಹೋವನ ಕಣ್ಣುದೃಷ್ಟಿ ಭೂಲೋಕವೆಲ್ಲ ಸಂಚರಿಸುತ್ತಾ ಇದೆಯಂತೆ. ನನ್ನ ಮಾತು ಕೇಳಿ ನಡುಗುವವನು ಯಾರಾದರೂ ಇದ್ದಾರೋ? ಯಥಾರ್ಥನಾಗಿರಲು ಪ್ರಯತ್ನಿಸುವಂಥವನಿದ್ದಾನೋ ಎಂದು ಇನ್ನೊಂದು ಕಡೆ ಬೈಬಲ್ನಲ್ಲಿದೆ. ನೀವು ಯಥಾರ್ಥವಾಗಿರಲಿಕ್ಕಾಗದಿದ್ದರೂ ಇರಬೇಕು ಎಂಬ ಆಸೆ ನಿಮ್ಮಲ್ಲಿರುವುದಾದರೆ ಇರುವಂತೆ ಸಹಾಯ ಮಾಡುವ ದೇವರು ನಮಗಿದ್ದಾರೆ. ಅಯ್ಯೋ, ನಾನು ತಪ್ಪು ಮಾಡ್ತಿದ್ದೇನೆ, ಇದನ್ನು ಮಾಡಬಾರದು, ನನಗೆ ಬಿಡುಗಡೆ ಬೇಕೆಂದು ಬೇಡಿಕೊಳ್ಳ್ರಿ. ನನ್ನ ಮನಸ್ಸಿನಲ್ಲಿ ದೇವರೇ ದ್ವಿಮನಸ್ಸಿದೆ, ವೇಷಧಾರಣೆ ಇದೆ, ನನಗೆ ಬಿಡುಗಡೆ ಕೊಡಿರಿ ಎಂದು ಮೊರೆ ಇಟ್ಟು ನೋಡಿರಿ. ನಿಮ್ಮ ಸ್ಥಿತಿಯನ್ನು ದೇವರ ಮುಂದೆ ಇದ್ದದ್ದನ್ನು ಇದ್ದ ಹಾಗೆ ಒಪ್ಪಿಕೊಳ್ಳಿರಿ. ಯಥಾರ್ಥರಾಗಿ ಇರುವುದಂದರೆ ತಪ್ಪು ಮಾಡಲಾರದೆ ಇರುವಂಥದ್ದಲ್ಲ, ಆದರೆ ಇದ್ದದ್ದನ್ನು ಇದ್ದ ಹಾಗೆಯೇ ಇರುವಂಥದ್ದಾಗಿದೆ. ನಟನೆ, ವೇಷಧಾರಣೆ ದೇವರಿಗೆ ಅಸಹ್ಯ. ವೇಷಧಾರಿಗಳನ್ನು ಆತನು ಎಂದಿಗೂ ಸಹಿಸುವುದಿಲ್ಲ. ಎಷ್ಟೇ ಘೋರ ಪಾಪಿಯಾಗಿದ್ರೂ ಕ್ಷಮಿಸುತ್ತಾರೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಕಳ್ಳರನ್ನು, ಕೊಲೆಗಾರರನ್ನು, ವ್ಯಭಿಚಾರಿಗಳನ್ನು, ವೇಶ್ಯರನ್ನು ಕೂಡ ಕ್ಷಮಿಸಿದ್ದಾರೆ. ಅವರು ರಕ್ಷಣೆ ಹೊಂದಿದ್ದಾರೆ. ಆದರೆ ವೇಷಧಾರಿಗಳಾಗಿರುವವರಿಗೆ ರಕ್ಷಣೆ ದೊರಕಲಿಲ್ಲ.
ಸರ್ಪ ಸಂತಾನವಾಗಿ, ವೇಷಧಾರಿಗಳಾಗಿ, ಆ ಕಾಲದ ಫರಿಸಾಯರು, ಶಾಸ್ತ್ರಿಗಳು ಭಕ್ತಿವಂತರಂತೆ ಪ್ರವರ್ತಿಸಿದ್ರು, ಆದರೆ ಅದರ ಶಕ್ತಿಯನ್ನು ಅರಿಯಲಾರದವರಾಗಿದ್ರು. ಸುಣ್ಣ ಹಚ್ಚಿದ ಸಮಾಧಿಯಂತೆ ಅವರು ಬಿಳಿ ವಸ್ತ್ರ ಧರಿಸಿದ್ರು, ಆದರೆ ಅವರ ಅಂತರಂಗದಲ್ಲಿ ಹೊಟ್ಟೆಕಿಚ್ಚು, ಅಸೂಯೆ, ದ್ವೇಷ, ಅಹಂಕಾರ ಅವರ ಜೀವಿತದಲ್ಲಿತ್ತು. ನಿಮ್ಮ ಜೀವಿತದಲ್ಲಿ, ನಿಮ್ಮ ಹೃದಯದಲ್ಲಿ ಪೂರ್ಣ ಮನಸ್ಸಿನಿಂದ ಕುಗ್ಗಿದ ಹೃದಯದೊಂದಿಗೆ ದೇವರನ್ನು ಹುಡುಕುವುದಾದರೆ ಆತನು ನಿಮ್ಮ ಕಡೆಗೆ ದೃಷ್ಟಿಸುತ್ತಾ ಇರೋದ್ರಿಂದ ನಿಮಗೆ ದೊರಕುತ್ತಾರೆ. ನಿಮ್ಮನ್ನು ದಿವ್ಯದಾನಗಳಿಂದ ಆಶೀರ್ವದಿಸುತ್ತಾರೆ, ನಿಮ್ಮನ್ನು ಆದರಿಸುತ್ತಾರೆ. ಈ ದಿನದಿಂದ ಯಥಾರ್ಥರಾಗಿರುವುದನ್ನು ಕಲಿತುಕೊಳ್ಳಿರಿ. ಮುಖ್ಯವಾಗಿ ದೇವರ ಸನ್ನಿಧಿಗೆ, ಆಲಯಕ್ಕೆ ಹೋದಾಗ, ಪ್ರಾರ್ಥನೆಗಾಗಿ ಮೊಳಕಾಲೂರಿದಾಗ ಮೊದಲು ಬೇರೆ ಯಾರಿಗೋಸ್ಕರವೋ ನೀವು ಪ್ರಾರ್ಥನೆ ಮಾಡುವುದು ಮುಖ್ಯವಲ್ಲ. ಆದರೆ ನಿಮ್ಮ ಹೃದಯವನ್ನು ಪರಿಶೀಲಿಸಿಕೊಂಡು ನಿಮ್ಮ ತಪ್ಪು ಒಪ್ಪಿಕೊಳ್ಳುವುದಾದರೆ ಆತನ ಮುಖಕಾಂತಿಯಲ್ಲಿ ನಿಮ್ಮ ಲೋಪಗಳೆಲ್ಲ ಕಾಣಿಸಿಕೊಳ್ಳುತ್ತವೆ. ಆ ಸುಂಕದವನು ದೇವಾಲಯಕ್ಕೆ ಹೋದಾಗ ಆಕಾಶದ ಕಡೆಗೆ ಕಣ್ಣೆತ್ತಲು ಧೈರ್ಯ ಸಾಲದೆ ಎದೆಬಡ್ಕೊಳ್ತಾ ಒಂದು ಚಿಕ್ಕ ಪ್ರಾರ್ಥನೆ ಮಾಡುತ್ತಾನೆ. ಪಾಪಿಯಾದ ನನ್ನನ್ನು ಕರುಣಿಸು ಅನ್ನುತ್ತಾನೆ. ಕೊನೆಗೆ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟನೆಂದು ಬೈಬಲ್ ಹೇಳ್ತದೆ. ಪ್ರತಿ ದಿನ ದೇವರ ಸನ್ನಿಧಿಯಲ್ಲಿ ನಾವು ಮೊಳಕಾಲೂರಬೇಕು. ಈ ಲೋಕ ಮಾಲಿನ್ಯದಿಂದ ನಾವು ಬಿಡಿಸಲ್ಪಡುವ ಹಾಗೆ, ದೇವರೇ, ಈ ಲೋಕದಲ್ಲಿ ನಾನು ಸುಳ್ಳಾಡಿದ್ದೇನೆ, ನಾನು ಕಠಿಣವಾಗಿ ಮಾತಾಡಿದ್ದೇನೆ, ನಿನ್ನೆ ಒಂದು ತಪ್ಪು ಕೆಲಸ ಮಾಡಿದ್ದೇನೆ, ಶೋಧನೆಗೆ ಅವಕಾಶ ಕೊಟ್ಟಿದ್ದೇನೆ, ನನಗೆ ಬಿಡುಗಡೆ ಬೇಕಯ್ಯ ಎಂದು ಮಲಗಲು ಹೋಗುವ ಮುಂಚೆಯೇ ಕೇಳ್ರಿ. ನಾಳೆವರೆಗೂ ಕಾದುಕೊಂಡಿರಬೇಡ್ರಿ. ಆಯಾ ದಿನಕ್ಕೆ ತಕ್ಕಂತೆ ಯಥಾರ್ಥವಾಗಿ ನಿಮ್ಮ ತಪ್ಪು ಒಪ್ಪಿಕೊಳ್ಳೋದಾದ್ರೆ, ನಮ್ಮ ಪಾಪ ನಾವು ಒಪ್ಪಿಕೊಳ್ಳೋದಾದ್ರೆ, ಆತನು ನಂಬಿಗಸ್ತನು, ನೀತಿವಂತನಾಗಿರೋದ್ರಿಂದ ಸಕಲ ದುರ್ನೀತಿಯಿಂದ ನಮ್ಮನ್ನು ತೊಳೆದು ಪವಿತ್ರಗೊಳಿಸುತ್ತಾನೆ. ಎಷ್ಟು ಜನ ಈ ದಿನ ನಿಮ್ಮ ಜೀವಿತದಲ್ಲಿ ಯಥಾರ್ಥವಾದ ಭಕ್ತಿಯುಳ್ಳವರಾಗಿದ್ದೀರಿ ಹೇಳ್ರಿ? ವೇಷಧಾರಣೆಯ ಭಕ್ತಿ, ಆಚಾರದ ಭಕ್ತಿ, ಅಭ್ಯಾಸದ ಭಕ್ತಿ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ, ನಮಗೆ ಶಕ್ತಿ ಕೊಡುವುದಿಲ್ಲ. ನಮ್ಮನ್ನು ಬಂಡೆಯಂತಹ ಹೃದಯವುಳ್ಳವರನ್ನಾಗಿ ಮಾಡಿ, ಮನಸಾಕ್ಷಿ ಇಲ್ಲದವರನ್ನಾಗಿ ಮಾಡಿ, ನಮಗೆ ಎಂಥದೇ ಪ್ರಯೋಜನವಿಲ್ಲದ ಸ್ಥಿತಿಗೆ ನಮ್ಮನ್ನು ಬೀಳಿಸುವಂಥದ್ದಾಗಿರುತ್ತೆ. ಅದಕ್ಕೆ ನಾವು ಯಥಾರ್ಥರಾಗಿರಬೇಕು. ಈ ದಿನ ಎಷ್ಟೋ ಜನರು ಈ ಅನುದಿನದ ಧ್ಯಾನ ಎಷ್ಟೋ ಬೇರೆ ಬೇರೆ ಸ್ಥಳಗಳಿಂದ ಕೇಳ್ತಿದ್ದಾರೆ. ನೀವು ಕೇಳ್ತಾ ಇರುವಾಗ ಎಂತಹ ಆಸೆಯೊಂದಿಗೆ, ಆಲೋಚನೆಯೊಂದಿಗೆ ಕೇಳ್ತಾ ಇದ್ದೀರೆಂದು ನನಗೆ ಗೊತ್ತಿಲ್ಲ. ಆದರೆ ನಿಮ್ಮಲ್ಲಿ ಎಷ್ಟು ಜನ ಹೌದು, ದೇವರು ನನ್ನೊಂದಿಗೆ ಮಾತಾಡ್ತಿದ್ದಾರೆ, ನನ್ನ ಸ್ಥಿತಿ ಇರೋದೇ ಹೀಗೆ, ದೇವರೇ ನನ್ನನ್ನು ಕ್ಷಮಿಸಿರಿ ಎಂಬುದಾಗಿ ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳುತ್ತಾ ಪ್ರಾರ್ಥಿಸುತ್ತಾ ಇದೇ ಸಮಯದಲ್ಲಿ ದೇವರ ವಾಕ್ಯ ಕೇಳ್ತಿರುವುದಾದರೆ ನಿಮ್ಮನ್ನು ದೇವರು ನೋಡುತ್ತಾ ಇದ್ದಾರೆ. ನಿಮ್ಮನ್ನು ನೋಡಿ ಕೈ ಬಿಡುವಂತಹ ದೇವರಲ್ಲ. ಆತನ ಕಣ್ಣಿಗೆ ಯಾವನಾದರೂ ಬೀಳುವುದಾದರೆ ಅವರನ್ನು ಎಂದಿಗೂ ಬಿಡುವುದೇ ಇಲ್ಲ. ಅಂಥವನು ಹುಟ್ಟು ಕುರುಡನಾಗಿರಬಹುದು, ಹುಟ್ಟು ಕುಂಟನಾಗಿರಬಹುದು, ಅಂಥವನು ಅಜ್ಞಾನಿಯಾಗಿರಬಹುದು, ವೇಷಧಾರಿಯಾಗಿರಬಹುದು, ಅಂಥವನು ದೂಷಕನಾಗಿರಬಹುದು, ಹಿಂಸಕನಾಗಿರಬಹುದು, ಅಂಥವನು ವ್ಯಭಿಚಾರಿಯಾಗಿರ್ಬೋದು, ಕಳ್ಳನಾಗಿರ್ಬೋದು. ಆತನ ದೃಷ್ಟಿಯಲ್ಲಿ ಬಿದ್ದಂಥವರು ರಕ್ಷಿಸಲ್ಪಡುತ್ತಾರೆ, ಮಾರ್ಪಡುತ್ತಾರೆ. ಆತನಿಗೆ ಸಾಕ್ಷಿಗಳಾಗಿ ಬದುಕಿರುವುದನ್ನು ಕೂಡ ಬೈಬಲಲ್ಲಿ ನಾವು ನೋಡ್ತೇವೆ. ನಿಜ ಜೀವಿತದಲ್ಲಿಯೂ ಕೂಡ, ಈ ದಿನಗಳಲ್ಲಿಯೂ ಕೂಡ ಅನೇಕರ ಜೀವಿತದಲ್ಲಿ ನಾವು ನೋಡ್ತಿದ್ದೇವೆ. ನಿಮ್ಮನ್ನು ಆತನು ನೋಡ್ತಿದ್ದಾನೆ, ನೀವು ಆತನನ್ನು ನೋಡ್ತಾ ಇದ್ದೀರಾ? ನಿಮ್ಮನ್ನು ಬಲಪಡಿಸಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ನೀವು ಆತನಿಗಾಗಿ ಕಾದುಕೊಂಡಿದ್ದೀರಾ? ನೀವು ನನಗೆ ಮೊರೆ ಇಡುವಿರಿ, ನನಗೆ ಪ್ರಾರ್ಥನೆ ಮಾಡಲು ಹೋಗುವಿರಿ, ನಾನು ನಿಮ್ಮ ಮನವಿಯನ್ನು ಲಾಲಿಸುವೆನು. ನನಗೆ ಮೊರೆಯಿಟ್ಟು ಪ್ರಾರ್ಥಿಸುತ್ತಾ ಇರುವುದಾದರೆ ನಾನು ನಿಮ್ಮ ಮನವಿಯನ್ನು ಲಾಲಿಸುತ್ತೇನೆ. ನೀವು ನನ್ನನ್ನು ಹುಡುಕುವುದಾದರೆ ಪೂರ್ಣ ಮನಸ್ಸಿನಿಂದ ನನ್ನ ಕುರಿತು ವಿಚಾರಣೆ ಮಾಡಿ ಹುಡುಕುವುದಾದರೆ ನೀವು ನನ್ನನ್ನು ಕಂಡುಕೊಳ್ಳುವಿರಿ. ನನ್ನನ್ನು ನಾನೇ ನಿಮಗೆ ತೋರ್ಪಡಿಸಿಕೊಳ್ಳುವೆನು. ಇದೇ ಯೆಹೋವನ ನುಡಿ. ನನ್ನನ್ನು ನಾನು ನಿಮಗೆ ತೋರ್ಪಡಿಸಿಕೊಳ್ಳುವೆನು. ಹಲ್ಲೆಲೂಯಾ. ಆತನು ತನ್ನನ್ನು ತಾನು ನಮಗೆ ಬಯಲುಪಡಿಸಿಕೊಳ್ಳುವಾಗ, ತೋರ್ಪಡಿಸಿಕೊಂಡಾಗ ನಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಮಾರ್ಪಡುವಿಕೆ ಉಂಟಾಗುತ್ತೆ. ಅದೇ ರೀತಿ ಆತನು ತನ್ನನ್ನು ತಾನು ಪೌಲನಿಗೆ ತೋರ್ಪಡಿಸಿಕೊಂಡನಲ್ಲವೇ? ಸೌಲನೇ ಸೌಲನೇ, ನೀನ್ಯಾಕೆ ನನ್ನನ್ನು ಹಿಂಸೆಪಡಿಸುತ್ತಾ ಇದೆಯೆಂದು ದೇವರು ಸೌಲನಿಗೆ ತೋರ್ಪಡಿಸಿಕೊಂಡಾಗ ಅವನು ಪೌಲನಾಗಿ ಮಾರ್ಪಟ್ಟ. ಕೊನೆಗೆ ದೊಡ್ಡ ದೈವ ಸೇವಕನಾದಂತೆ ದೇವರು ನಿಮ್ಮನ್ನು ದೊಡ್ಡ ವ್ಯಕ್ತಿಯನ್ನಾಗಿ, ತನ್ನ ಸಾಕ್ಷಿಯನ್ನಾಗಿ ಮಾಡಬೇಕೆಂದು ಬಯಸುತ್ತಿದ್ದಾರೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತುಗಳನ್ನು ಕೇಳ್ತಿದ್ದಾರೋ, ಎಂತಹ ಹೃದಯದಿಂದ, ಎಂತಹ ಮನಸ್ಸಿನಿಂದ ಈ ವಾಕ್ಯ ಕೇಳ್ತಿದ್ದಾರೆಂದು, ಯಾರ್ಯಾರು ಯಥಾರ್ಥ ಮನಸ್ಸಿನಿಂದ ಕೇಳ್ತಿದ್ದಾರೋ ಅಂಥವರೆಲ್ಲ ನಿಮ್ಮ ಕಣ್ಣದೃಷ್ಟಿಯಲ್ಲಿದ್ದಾರೆ. ನೀವೇ ಅವರನ್ನು ಕಂಡುಕೊಂಡಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮನ್ನು ಕಂಡುಕೊಂಡ ನಾವು ಧನ್ಯರಾಗಿರೋದ್ರಿಂದ ನಿಮಗೆ ಸ್ತುತಿ ಸಲ್ಲಿಸುತ್ತೇನೆ ದೇವರೇ. ನಿಮ್ಮ ದೊಡ್ಡ ಪ್ರಣಾಳಿಕೆಗಳನ್ನು ಅರಿತುಕೊಳ್ಳುವ ಹಾಗೆ, ನಿಮ್ಮ ಸನ್ನಿಧಿಯಲ್ಲಿ ನೀವು ಕೊಡುವ ರಕ್ಷಣೆಯನ್ನು ಹೊಂದಿಕೊಳ್ಳುವ ಹಾಗೆ, ನಿಮ್ಮ ಸಾರೂಪ್ಯಕ್ಕೆ ನಾವು ಮಾರ್ಪಡಲ್ಪಡುವ ಹಾಗೆ
ಯೇಸುವನ್ನೇ ದೃಷ್ಟಿಸುವ ಕಣ್ಣುಗಳನ್ನು ದಯಪಾಲಿಸಿರಿ. ಒಂದು ದಿನ 1 ಗಂಟೆ ಅಲ್ಲದೆ ಯೇಸುವನ್ನೇ ನೋಡುತ್ತಾ ನಮ್ಮ ಮುಂದೆ ಇರುವ ಓಟದಲ್ಲಿ ತಾಳ್ಮೆಯಿಂದ ಓಡುತ್ತಾ ನಿಮ್ಮ ರಾಜ್ಯಕ್ಕೆ ಸೇರುವವರೆಗೂ ನಿಮ್ಮ ಸಾಕ್ಷಿಗಳಾಗಿರುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾ ಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಮೇಲಿಂದ ಮೇಲೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ತಿಳಿಯಪಡಿಸಿರಿ. ನಾವು ಆಯಾ ಸಮಯಕ್ಕೆ ತಕ್ಕಂತೆ ಪರಿಶೀಲಿಸಿ ಪ್ರಾರ್ಥನೆ ಮಾಡ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ, ದೇವರು ತಪ್ಪದೇ ಉತ್ತರಿಸ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.